ಹೌದು, ರಾಜಾರೋಷವಾಗಿ ಯಾವ ಅಧಿಕಾರಿಗಳಿಗೂ ಮುಲಾಜಿಲ್ಲದೆ ಅಕ್ರಮವಾಗಿ ಮಣ್ಣು ತುಂಬಿ ಲೇಔಟ್ಗಳಲ್ಲಿ ದಬ್ಬುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಚಿಕ್ಕಬಳ್ಳಾಪುರದ ಕಡೆಗೆ ಪ್ರವಾಸಿಗರು ಮುಖ ಮಾಡುತ್ತಿದ್ದಾರೆ. ಅದರಲ್ಲಿ ಈ ಭಾಗದಲ್ಲಿ ಮಣ್ಣಿಗೆ, ಭೂಮಿಗೆ ಬಂಗಾರದ ಬೆಲೆ ಬಂದಿದ್ದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮುಖ ಮಾಡಿ ನೂರಾರು ಲೇಔಟ್ಗಳು, ರೆಸಾರ್ಟ್ಗಳು, ಬೃಹತ್ ಕಟ್ಟಡಗಳು ಪ್ರತಿನಿತ್ಯ ತಲೆ ಎತ್ತುತ್ತಿವೆ. ಇದರಿಂದ ಮಣ್ಣಿಗೆ ಸಖತ್ ಡಿಮ್ಯಾಂಡ್ ಆಗಿದ್ದು, ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಮಣ್ಣು ಕಳ್ಳರು ಸರ್ಕಾರಿ ಜಾಗಗಳನ್ನೇ ಟಾರ್ಗೆಟ್ ಮಾಡಿ ಅಲ್ಲಿಂದ ಹಗಲು ರಾತ್ರಿ ಮಣ್ಣು ಕಳ್ಳತನ ಮಾಡುತ್ತಿದ್ದಾರೆ. ಜಲ್ಲಿ ಕ್ರಷರ್ಗಳಿಗೆ ಖ್ಯಾತಿಯಾಗಿರುವ ಕಣಿವೆ ನಾರಾಯಣಪುರ ಗ್ರಾಮ, ಅದರಲ್ಲೂ ಆ ಭಾಗದಲ್ಲಿ ಕೆಂಪು ಮಣ್ಣಿಗೆ ಫುಲ್ ಡಿಮ್ಯಾಂಡ್ ಇದ್ದು, ಮಣ್ಣುಗಳ್ಳರು ಯಾವುದೇ ಸರ್ಕಾರಿ ಪರವಾನಗಿ ಪಡೆಯದೆ ಜೆಸಿಬಿ, ಇಟಾಚಿ ಟಿಪ್ಪರ್ಗಳ ಮೂಲಕ ಸಾವಿರಾರು ಲೋಡ್ಗಳನ್ನು ತುಂಬಿ ಅಕ್ರಮವಾಗಿ ದುಡ್ಡು ಮಾಡುತ್ತಿದ್ದಾರೆ. ರೈತರ ತೋಟಗಳಿಗೆ ಮಣ್ಣು ತೆಗಿತೀವಿ ಅಂತ ಹೇಳಿ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಬೃಹತ್ ಲೇಔಟ್ಗಳಿಗೆ ಮಣ್ಣು ಹಾಕುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಆಡಳಿತ ಜನಗಳಿಗೋಸ್ಕರ, ಜನರಿಗಿಂದ ಇವತ್ತು ಏನು ನಾವು ಅಧಿಕಾರಿಗಳಿದ್ದಾರೆ, ಬರೀ ನೆಪಕ್ಕೆ ಮಾತ್ರ ಇವತ್ತಿದ್ದಾರೆ ಅಧಿಕಾರಿಗಳು. ಇವತ್ತು ತಾಲೂಕು ಆಫೀಸಲ್ಲಿ ಏನಾದರೂ ಹೋಗಿ ಕೆಲಸ ಕೇಳಿದ್ರೆ ಯಾವುದಕ್ಕೂ ದುಡ್ಡು ಕೊಡದೆ ಕೆಲಸ ಆಗಲ್ಲ. ಒಂದು, ಈಗ ನಮ್ಮ ಕಣಿವೆನಾರಾಯಣಪುರ ಇದೆ, ನಮ್ಮ ಏರಿಯಾ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಟಿಪ್ಪರ್ಗಳು ಯಥೇಚ್ಛವಾಗಿ ಏನು ಅವ್ರಿಗೆ ದಾಖಲೆ ಪರ್ಮಿಟ್ ಇಲ್ದೇ, ಗಾಡಿಗಳ ನಂಬರ್ ಸಮೇತ ಇಲ್ದೇ ಇವತ್ತು ಯಥೇಚ್ಛವಾಗಿ ಮುನ್ನಡೆತಾ ಇದ್ದಾರೆ. ಇವತ್ತು ನಾವು ತಹಶೀಲ್ದಾರ್ ಮೇಡಮ್ ಅವ್ರು ಏನು ಮಾಡ್ತಾಯಿದ್ದಾರೆ, ಎ ಸಿ ಅವ್ರು ಏನು ಮಾಡ್ತಾರೆ, ಜಿಲ್ಲಾಡಳಿತ ಏನು ಮಾಡ್ತಾಯಿದೆ, ಇವತ್ತೆಲ್ಲರೂ ಇವತ್ತೇನು ಭೂಮಾಫಿಯಾದಿಂದ ಕೈ ಜೋಡಿಸ್ತಾ ಇದ್ದಾರೆ. ಭೂಮಾಫಿಯವರು ದುಡ್ಡು ಕೊಟ್ಟರೆ ಕೆಲಸಗಳು ಮಾಡ್ತಾರೆ. ಸಾರ್ವಜನಿಕರು ಬಂದು ಯಥೇಚ್ಛವಾಗಿ ಸುಮಾರು ಗಟ್ಟಲೆಗೆ, ದಿನಗಟ್ಟಲೆ, ವಾರಗಟ್ಟಲೆ ತಾಲೂಕು ಆಫೀಸ್ ಹತ್ರ ಅಲ್ದಾಡ್ತಾರೆ. ಇದನ್ನು ಎಚ್ಚೆತ್ಕೊಬೇಕಂತೇಳಿ ನಾವು ಇವಾಗ ದುಡ್ಡು ಒಂದು ಲೋಡ್ಗೆ ಇಷ್ಟಂತ ಹಣ ಫಿಕ್ಸ್ ಮಾಡಿಕೊಂಡು ಯಥೇಚ್ಛವಾಗಿ ಹೊಡಿತಾ ಇದ್ದಾರೆ, ರಾಜಾರೋಷವಾಗಿ. ಸರ್, ಈಗ ಲೇಔಟ್ ಹೊಡಿತಾ ಇದ್ದಾರೆ. ಅವರ ಒಂದು ಏನು ಪ್ರೈವೇಟು ಖಾಸಗಿ ಕಂಪ್ನಿಗಳಿದ್ದಾವೆ, ಖಾಸಗಿ ಕಂಪ್ನಿ ದುಡ್ಡು ತಗೊಂಡು ಯಥೇಚ್ಛವಾಗಿ ಹೊಡಿತಾ ಇದ್ದಾರೆ. ಇದನ್ನು ತಹಶೀಲ್ದಾರ್ ಅವರು ಮತ್ತು ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕು. ಇನ್ನು ಸರ್ಕಾರಿ ಜಾಗಗಳಲ್ಲಿ ಮಣ್ಣು ಕದಿಯುವ ಕಳ್ಳರು ಜಗತ್ ಕಿಲಾಡಿಗಳು. ಟಿಪ್ಪರ್ ಲಾರಿಗಳಿಗೆ, ಜೆಸಿಬಿ, ಇಟಾಚಿಗಳಿಗೆ ಒಂದಕ್ಕೂ ನಂಬರ್ ಪ್ಲೇಟ್ ಇರುವುದಿಲ್ಲ. ಯಾಕೆಂದರೆ ಕ್ಯಾಮೆರಾ ಮತ್ತು ಅಧಿಕಾರಿಗಳ ಕಣ್ಣಿಗೆ ನಂಬರ್ ಪ್ಲೇಟ್ ಕಾಣಿಸಿದ್ರೆ ದಂಡ ಹಾಕಿ ನ್ಯೂಸ್ ಮಾಡಿಬಿಡ್ತಾರೆ ಅಂತ ನಂಬರ್ ಪ್ಲೇಟ್ ಅಳವಡಿಸದೆ ರಾಜಾರೋಷವಾಗಿ ಮೈನಿಂಗ್, ಆರ್ಟಿಒ, ತಾಲೂಕು ದಂಡಾಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಮಣ್ಣು ದರೋಡೆ ಮಾಡ್ತಿದ್ದಾರೆ. ಅದರಲ್ಲೂ ನಮಗೆ MP, MLA, ಮಿನಿಸ್ಟರ್ ಅವರಿವರು ಗೊತ್ತು ಅಂತ ಪ್ರಭಾವ ಬಳಸಿ ಮಣ್ಣು ದಂಧೆ ಮಾಡ್ತಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ನೋಡ್ತೀವಿ, ಮಾಡ್ತೀವಿ ಅಂತ ಏನೂ ತಿಳಿಯದಂತೆ ವರ್ತಿಸುತ್ತಿದ್ದಾರೆ. ಅದ್ರ ಬಗ್ಗೆ ಗಮನ ಇದೆ. ಕೆಲವರು ಸಂಸ್ಥೆಗಳು ಅವರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಮ್ಮ ಇನ್ಸ್ಪೆಕ್ಟ್ರಿಗೆ ಮೆಮೊ ಕೊಟ್ಟಿದ್ದೇನೆ. ಈಗ ಚೆಕ್ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದು ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಈಗ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಲು ಇದು ಮಾಡ್ತೇವೆ. ಇಲ್ಲ, ನಂಬರ್ ಪ್ಲೇಟ್ ಅಂದರೆ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಇರುತ್ತೆ. ನಂಬರ್ ಪ್ಲೇಟ್ ಇಲ್ಲ ಅಂದರೆ ನಮ್ಮಲ್ಲಿ ಕಾಲಕ್ಕೆ ಫೈನ್ ಹಾಕ್ತಾ ಇದ್ದೇವೆ. ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಲು ನಾನು ಕ್ರಮ ಕೈಗೊಳ್ಳುತ್ತೇನೆ. 2-3 ಸತಿ ಚೆಕ್ ಮಾಡಿದಾಗ ಇರಲಿಲ್ಲ. ಅದು ಹೈವೇಗೆ ಹೊಡಿತಾಯಿದ್ರು ಮಣ್ಣು. ಆವಾಗ ಅದಕ್ಕೆ ನಾನು ಪೆನಾಲ್ಟಿನೂ ಹಾಕ್ಸಿದ್ದೀನಿ. ಈಗಾಗಲೇ ಆ ತಾಲೂಕು ಜಿಯಾಲಜಿಸ್ಟ್ಗೆ ನೀವು ಹೇಳ್ದಂಗೆ ನಾನು ಹೇಳಿದ್ದೀನಿ. ಅದೇನಿದೆ, ಎಲ್ಲಿ ಹೊಡಿತಾ ಇದ್ದಾರೆ, ಯಾವ ಪ್ರೆಷರಿಂದ ಹೊಡಿತಾ ಇದ್ದಾರೆ, ಎಲ್ಲೇ ಓಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದೀನಿ ಬಸವಣ್ಣ ಅಂತಂದ್ಬಿಟ್ಟು ಜಿಯಾಲಜಿಸ್ಟ್ಗೆ. ಅವ್ರು ಮಾಡಿ ಅದೇನಿದೆ ನಮ್ಮ ನಿಯಮಾನುಸಾರ ನಮ್ಮ ಕಾನೂನು ರೀತಿ ಕ್ರಮ ತಗೊಳ್ಳಿ. ಹೊಡಿಯೋಂಗಿಲ್ಲ, ಪರ್ಮಿಷನ್ ತೊಗೋಬೇಕಲ್ಲ ನಮ್ಮ ಹತ್ರ. ಪರ್ಮಿಷನ್ ತಗೊಂಡು ಮಾಡಬೇಕು. ಈ ಥರ ಕಂಪ್ಲೇಂಟ್ ಬಂದಿದೆ, ಈಗಾಗಲೇ ಹೇಳಿದ್ದೀನಿ. ಅದ್ರ ಮೇಲೆ ಹೋಗಿದ್ದಾರೆ. ಅದ್ರ ಮೇಲೆ ಯಾರು ಕ್ರಷರಿಂದ ಹೊಡಿತಿದ್ದಾರೆ ಏನು ಅಂತ ತಿಳ್ಕೊಂಡು ಅದ್ರ ಮೇಲೆ ನಾವು ಕ್ರಮ ವಹಿಸ್ತೀವಿ. ಅದೇ ನೋಡ್ತೀನಿ, ನೋಡ್ಬಿಟ್ಟು ನಾವು ಹೇಳ್ಬಿಟ್ಟು ಅದೇನಿದೆ ನಮ್ಮ ಕ್ರಮ ವಹಿಸ್ತೀವಿ.
ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಮಣ್ಣುಗಳ್ಳರು ಜಾಸ್ತಿ ಆಗಿದ್ದು, ಮಣ್ಣುಗಳ್ಳರು ಯಾವುದೇ ಪರವಾನಗಿ ಪಡೆಯದೆ ಸರ್ಕಾರಿ ಆಸ್ತಿಗಳನ್ನೇ ಟಾರ್ಗೆಟ್ ಮಾಡಿ ಅಕ್ರಮವಾಗಿ ಮಣ್ಣು ಕದ್ದು ಲೇಔಟ್ಗಳಿಂದ ದುಡ್ಡು ಮಾಡ್ತಿದ್ರು. ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸವೇ ಸರಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.